ಹಲೋ ಗೈಸ್, ವೆಲ್ಕಮ್ ಟು ಲಿಮಿಟ್ಲೆಸ್ ಆರ್ಟ್. ಲಿಮಿಟ್ಲೆಸ್ ಆರ್ಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಟೋರಿ ಏನ್ ಇದೆ ಅಲ್ಲ ಗಾಯ್ಸ್, ಇದು ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಆದ ಫಯಾಜ್ ಅನ್ನೋರೊಂದಿಗೆ ಅವರ ಜೀವನದಲ್ಲಿ ರಿಯಲ್ ಆಗಿ ಆದ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಹೇಗೆ ಫಯಾಜ್ ಅಂಡ್ ಅವರ ಒಂದು ಫ್ರೆಂಡ್ ಪವನ್ ಅನ್ನೋರು ಹುಬ್ಬಳ್ಳಿಯ ಹೊರವಲಯದ ಹೈವೇಯ ಮೇಲೆ ಒಂದು ಧಾಬಾಗೆ ಪಾರ್ಟಿಗೆ ಅಂತ ಹೋಗಿರ್ತಾರೆ ನೈಟ್. ಅಂಡ್ ಆ ಒಂದು ಸಂದರ್ಭದಲ್ಲಿ ರಿಟರ್ನ್ ಬರುವಾಗ ಅವ್ರ ಜೊತೆ ಏನು ಆಗುತ್ತೆ ಆ್ಯಂಡ್ ಆ ಘೋಸ್ಟ್ ಅವರಿಗೆ ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಿದ್ದೀವಿ. ಸೊ ಗಾಯ್ಸ್, ನಿಮ್ಮ ಹತ್ರನೂ ಯಾವುದಾದ್ರೂ ಇಂತಹ ಹಾರರ್ ಸ್ಟೋರಿ ಇದ್ದರೆ ಆರ್ ನಿಮ್ಮ ಜೀವನದಲ್ಲಿ ಏನಾದರೂ ಅಂತಹ ಎಕ್ಸ್ಪೀರಿಯನ್ಸ್ಗಳು ಆಗಿದ್ದರೆ ನನಗೆ ಈ ಇಮೇಲ್ ಐ ಡಿಗೆ ಅದನ್ನು ಮೇಲ್ ಮಾಡಿ ಗಾಯ್ಸ್. ಸೊ ಗಾಯ್ಸ್, ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪ್ ಇನ್ ಆಗೋಣ. 2018ರಲ್ಲಿ ಫಯಾಜ್ ಅನ್ನೋರು ಏನು ಮಾಡ್ತಾರೆ ಅಂದರೆ, ತನ್ನ ಒಂದು ಫ್ರೆಂಡ್ ಪವನ್ ಅವನನ್ನು ಹುಬ್ಬಳ್ಳಿಯ ಹೊರವಲಯದಲ್ಲಿ ಒಂದು ಪಾರ್ಟಿಗಂತ ಕರ್ಕೊಂಬರ್ತಾರೆ. ಸೊ ಗೈಸ್, ಇಲ್ಲಿ ಬೇಸಿಕ್ಲಿ ನೋಡಿ, ಫಯಾಜ್ ಏನಿದಾರಲ್ಲ ಇವರು ಹುಬ್ಬಳ್ಳಿಯವರು ಆ್ಯಂಡ್ ಇವರ ಫ್ರೆಂಡ್ ಏನಿದಾರಲ್ಲ ಪವನ್, ಇವರಿಗೆ ಏನಾಗಿರುತ್ತೆ ಅಂದರೆ ಒಂದು ಬ್ರೇಕಪ್ ಆಗಿರುತ್ತೆ. ಅದು ಒಂದು ನವೆಂಬರ್ನ ಆಸ್ಪಾಸ್ನಲ್ಲಿ. ಸೊ ಹಾಗಾಗಿ ಆ ಫ್ರೆಂಡ್ನ ಸಮಾಧಾನ ಮಾಡಬೇಕು ಅಂತ ಬ್ರೇಕಪ್ ಪಾರ್ಟಿ ಇಟ್ಕೊಂಡಿರ್ತಾರೆ ಆ್ಯಂಡ್ ಅಲ್ಲಿ ಹೋಗಿ ಒಂದು ಮಜಾ ಮಾಡಬೇಕಂತ. ಈ ಔಟ್ಸ್ಕರ್ಟ್ ಏರಿಯಾ ಏನಿದೆಯಲ್ಲ ಗೈಸ್ ಹುಬ್ಳಿದು, ಅಂದರೆ ನಿಮ್ಗೆ ಹೇಳಬೇಕಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಅವರು ನನಗೆ ಹೇಳಬೇಡ ಅಂತ ಹೇಳಿದ್ದಾರೆ ವಿಡಿಯೋದಲ್ಲಿ. ಬಟ್ ನಾನು ನಿಮಗೆ ಮೇಲಿಂದ ಮೇಲೇನೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ಇವಾಗ ನೋಡಿ, ನಮ್ಮ ಬೆಂಗಳೂರಿಂದ ಹುಬ್ಳಿಗೆ ಈ ಬರುತ್ತಲ್ಲ ಗೈಸ್ ಹೈವೇ NH4, ಇದರ ಮಧ್ಯೆನೇ ಮೀನ್ಸ್ ವರೂರ್ ಅಂತ ಹತ್ತುತ್ತದೆ. ಆ್ಯಂಡ್ ಆ ವರೂರ್ದಿಂದ ಈ ಒಂದು ಗಬ್ಬೂರ್ ಅಂತ ಇದೆ, ಹುಬ್ಬಳ್ಳಿಯ ಬೈಪಾಸ್ ಏರಿಯಾ ಅದು ಗಬ್ಬೂರ್ದು. ಅದರ ಒಂದು ಮಧ್ಯೆ ಈ ಘಟನೆ ಆಗುತ್ತೆ. ಅಲ್ಲಿ ಒಂದು ಮಜಾರ್ ಇರುತ್ತೆ, ಅದರ ಆಸ್ಪಾಸ್ ಈ ಘಟನೆ ನಡೆಯುತ್ತೆ ಗಾಯ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇವ್ರ ಫ್ರೆಂಡ್ನ ಇವರು ಕರ್ಕೊಂಡು ಹೋಗಿರ್ತಾರೆ, ಬ್ರೇಕಪ್ ಪಾರ್ಟಿ ಅಂತ ಕರ್ಕೊಂಡು ಹೋಗಿರ್ತಾರೆ. ಈಗ ನೋಡಿ, ಏನಾಗಿರುತ್ತೆ ನಮ್ಮ ಜೀವನದಲ್ಲಿ ಗೆಳೆಯರೆಲ್ಲ ಇರ್ತೀವಿ ನಾವು. ಒಂದು ಟೈಮ್ ನಮಗೆ ಲವ್ ಆಗುತ್ತೆ, ಲವ್ ಆದಮೇಲೆ ಆ ಹುಡುಗಿಯರು ಯಾರು ಇರ್ತಾರಲ್ಲ ಅವರು ಕೈ ಕೊಟ್ಟು ಹೋದ್ಮೇಲೆ ನಮ್ಮ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಅವರು ನಮ್ಮ ಪರವಾಗಿ ನಿಂದಿರ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ಹೇಳ್ತಾರೆ ಅವರು, ನೀನು ಈ ಥರ ಎಲ್ಲ ಮಾಡಬೇಡ, ಬೇಜಾರಾಗಿ ಕೊಳ್ತ್ಕೋಬೇಡ, ನಾನಿದ್ದೀನಿ, ಬೇರೆ ಹುಡುಗಿ ನೋಡೋಣ ಅಂತ ಎಲ್ಲ ಹೇಳ್ತಾರೆ. ಸೊ ಫಯಾಜ್ ಸಹ ಹಾಗೆ ಹೇಳ್ತಾರೆ. ಆ್ಯಂಡ್ ಇವ್ರ ಹತ್ರ ಒಂದು ಬೈಕ್ ಇರುತ್ತೆ, ಯಾವುದಂದರೆ ಅದೇ ನಮ್ದು ಇದೆಯಲ್ಲ ಅಪಾಚಿಯ RTR 160 ಯೆಲ್ಲೋ ಕಲರ್ದು. 150 ಏನು 160 ಇದೆಯಲ್ಲ ಗೈಸ್, ಅದನ್ನು ತೊಗೊಂಡವರು ಬರ್ತಾರೆ ಹೊರಗಡೆ. ಬಂದ ತಕ್ಷಣ ಇವಾಗ ಇವರು ಬರ್ತಾ ಇದ್ದಾರೆ. ಬಂದು ಏನು ಮಾಡ್ತಾರೆ ಅಂದರೆ ಊಟ ಮಾಡ್ತಾರೆ, ಡ್ರಿಂಕ್ಸ್ ಎಲ್ಲ ತೊಗೊತಾರೆ, ಸ್ಮೋಕಿಂಗ್ ಎಲ್ಲ ಮಾಡ್ತಾರೆ. ಸೊ ಪವನ್ ಅವ್ರದ್ದು ಇದು ಫಸ್ಟ್ ಟೈಮ್ ಆಗಿರುತ್ತೆ ಅನಿಸುತ್ತೆ ಈ ಡ್ರಿಂಕ್ಸ್ ಸ್ಮೋಕಿಂಗ್. ಹೀಗೆ ಅಲ್ವಾ, ಒಂದು ಹುಡುಗಿ ಕೈ ಕೊಟ್ಟು ಹೋದ್ಮೇಲೆ ಎಷ್ಟೋ ಹುಡುಗರು ದೇವದಾಸ್ ಆಗೋದು, ಡ್ರಿಂಕಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡೋದು ಇದೇ ಫಸ್ಟ್ ಟೈಮ್. ಆ್ಯಂಡ್ ಫಯಾಜು ಅಷ್ಟೇನು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಲ್ಲ ಡ್ರಿಂಕಿಂಗ್ನಲ್ಲಿ. ಅವನು ಸಹ ಜಸ್ಟ್ ಫಸ್ಟ್ ಸೆಕೆಂಡ್ ಟೈಮ್ ತೊಗೊಂಡಿರ್ತಾನೆ. ಅವನು ಅಂಥ ವ್ಯಕ್ತಿ ಅಲ್ಲ, ಅವನು ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬರ್ತಿರ್ತಾನೆ. ಬಟ್ ಇವರೇನಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾರೆ ಇಬ್ಬರು ಫ್ರೆಂಡ್ಸ್. ಇವರು ಯಾರಿಗೂ ಅಷ್ಟು ಮಿಂಗಲ್ ಆಗ್ತಾ ಇರೋದಿಲ್ಲ. ಸೊ ಬಂದಿದ್ದಾರೆ, ಎಲ್ಲ ಆಗುತ್ತೆ ಗೈಸ್, ಊಟ ಎಲ್ಲ ಮಾಡಿಕೊಂಡು ಇವಾಗ ಇವರು ಬೈಕ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಒಂದು 10-20 ಸ್ಪೀಡ್ನಲ್ಲಿ, 20ರಿಂದ 30 ಸ್ಪೀಡ್ ಗೈಸ್ ಬೈಕ್ನ ಫಯಾಜ್ ಡ್ರೈವ್ ಮಾಡ್ತಿದ್ದಾನೆ. ಅಂದರೆ ಏನಂತಾರಲ್ಲ ನಮ್ದಿದು ರೈಡ್ ಮಾಡ್ತಿದ್ದಾನೆ, ಬೈಕ್ ರೈಡಿಂಗ್. ಅವ್ನು ಹೇಗಂದರೆ ಈ ಬೈಕ್ನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಒಯ್ತಿರ್ತಾನೆ, ಹಿಂಗೆ ತೇಲಾಡ್ಕೊಂಡು ನಶೆಯಲ್ಲಿ ಒಂಥರ ಸಾಂಗ್ಸ್ ಎಲ್ಲ ಹಾಡ್ಕೊಂಡು 20-30 ಸ್ಪೀಡ್ ಇಬ್ಬರು ಸಾಂಗ್ಸ್ ಹಾಡ್ತಿದ್ದಾರೆ. ಯಾವುದಂದರೆ ಇದೇ ನಮ್ಮದು ಏ ದೋಸ್ತಿ ಹಮ್ ನಹಿ ಛೋಡೆಂಗೆ ತೋಡೆಂಗೆ, ಈ ಥರ ಒಂದು ಸಾಂಗ್ಸ್ ಎಲ್ಲ ಹಾಡ್ತಿದ್ದಾರೆ. ಆ್ಯಂಡ್ ಇನ್ನು ಇದೆಯಲ್ಲ ನಮ್ಮದು ಇದು ಕುಚ್ಚಿಕು ಗೆಳೆಯ, ನಮ್ಮ ಅಂಬರೀಷ್ ಅವ್ರದ್ದು, ವಿಷ್ಣು ದಾದಾದು. ಸೊ ಆ ಥರ ಇವರು ಏನೇನು ಇರ್ತಾವಲ್ಲ ಫ್ರೆಂಡ್ಶಿಪ್ಗೆ ಇರೋ ಒಳ್ಳೆ ಸಾಂಗ್ಸ್ ಎಲ್ಲ ಹಾಡ್ತಿದ್ದಾರೆ. ಆ್ಯಂಡ್ ಈ ಬ್ರೇಕಪ್ಗೆ ಆಗಿರ್ತಾವಲ್ಲ ಹುಡುಗಿ ಕೈ ಹೋದ್ಮೇಲೆ ಹೋಗೆ ನೀ ದೂರ ಅಂತ ಎಲ್ಲ ಸಾಂಗ್ಸ್ನೆಲ್ಲ ಇವರು ಸಿಂಗಿಂಗ್ ಮಾಡ್ಕೊತ ಫುಲ್ ಮೂಡ್ನಲ್ಲಿ ಬರ್ತಿದ್ದಾರೆ. ಪವನ್ ಸಹ ಕಣ್ಣು ಮುಚ್ಕೊಂಡು ಇದೆಲ್ಲ ಮಾಡ್ತಿರ್ತಾನೆ, ಅವನು ತೇಲಾಡ್ತಿರ್ತಾನೆ ಒಂದು ನಶೆಯಲ್ಲಿ. ಆ್ಯಂಡ್ ಇವಾಗ ಫಯಾಜ್ ಏನು ಮಾಡ್ತಾರೆ ಅಂದರೆ, ಬರ್ತಿರ್ಬೇಕಾದ್ರೆ ಸ್ವಲ್ಪನೇ ಮುಂದ್ಗಡೆ ಹೋದ್ಮೇಲೆ ಇವ್ರಿಗೆ ಏನಾಗುತ್ತೆ ಅಂದರೆ ಗೈಸ್, ಒಂದು ಹುಡುಗ ನಿಂತಿರ್ತಾನೆ.
ರೋಡ್ ಮಧ್ಯೆನೆ, ಸ್ವಲ್ಪ ರೋಡ್ ಆಚೆ ಕಡೆ ಹೈವೇ ಮೇಲೆ ನಿಂತಿರ್ತಾನೆ ಆ ಧಾಬಾದ ಮುಂದ್ಗಡೆನೆ ಸ್ವಲ್ಪ. ಆ್ಯಂಡ್ ಇದನ್ನ ಯಾರಂದ್ರೆ ಇವ್ರು ಗಮನಿಸ್ತಾನೆ, ಪವನ್ ಗಮನಿಸಿ ಅಂತಾನೆ ಇವನಲ್ಲಿ ಒಂದು ಪರೋಪಕಾರದ ಮನೋಭಾವನೆ ಹುಟ್ಟುತ್ತೆ. ಇವಾಗ ನೋಡಿ ಗೈಸ್, ಯಾರು ಬ್ರೇಕಪ್ ಆಗುತ್ತಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಒಂದು ಜೀವನದಲ್ಲಿ ಇರೋ ದುಃಖನ ಹೇಳ್ಕೋಬೇಕಂತ ಅರಿಸ್ಟಾಟಲ್, ಪ್ಲೇಟೋ, ಅಗಸ್ಟ್ ಕೋಮ್ಟ್ ಎಲ್ಲ ಆಗ್ಬಿಡ್ತಾರೆ. ಅವರು ದೊಡ್ಡ ಒಂದು ಫಿಲಾಸಫರ್ ಆಗ್ಬಿಡ್ತಾರೆ, ಜನರಿಗೆ ಹೇಳ್ತಾರೆ ಒಳ್ಳೇದೇನು ಕೆಟ್ಟದೇನು ಆ ಥರ ಆಗ್ಬಿಡ್ತಾರೆ ಅವರು. ಅವ್ರಿಗೆ ತನ್ನ ಜೀವನದಲ್ಲಿ ಹಾಳ್ಮೂಳು ಏನು ಕಿತ್ತಾಕಿಲ್ಲ ಅಂದ್ರು ಈ ಟೈಮ್ನಲ್ಲಿ ಅವರು ಹೇಳ್ತಾರೆ. ಆ್ಯಂಡ್ ಅವರು ಬೇರೆಯವರಿಗೆ ಸಹಾಯ ಮಾಡೋಕೆ ಇಚ್ಛೆ ಪಡ್ತಾರೆ ಹೆಚ್ಚಿಗೆ. ಸೊ ಎಲ್ಲರದು ಬ್ರೇಕಪ್ ಆದರೆ ಇದೇ ಥರ ಆಗೋದು ಗೈಸ್, ಸಹಾಯ ಮಾಡೋಕೆ ಹೋಗ್ತೇವೆ ನಾವು ಮುಂದೆ ಎಲ್ಲ. ಸೊ ಆ ಥರ ಇವನಿಗೆ ಅನ್ಸುತ್ತೆ, ಅಯ್ಯೋ ಪಾಪ 6-7 ವರ್ಷದ್ದು ಹುಡುಗ ನಿಂತಿದ್ದಾನೆ, ಲಿಫ್ಟ್ ಕೇಳ್ತಾ ಇದ್ದಾನೆ, ಅವನನ್ನು ಹತ್ತಿಸ್ಕೋಬೇಕಂತ, ಲಿಫ್ಟ್ ಕೊಡ್ಬೇಕು ಅವಂಗೆ ಅಂತ. ಬಟ್ ಫಯಾಜ್ ಅಂತಾನೆ, ಬೇಡ ಬಿಡು ಮಾರಯ್ಯ, ಇವೆಲ್ಲ ಹುಡುಗರದೆಲ್ಲ ಕಾಟ ಗೊತ್ತಿಲ್ಲ ನಿನಗೆ ಮುಂದಿಂದು ಅಂತಾನೆ. ಯಾಕಂದ್ರೆ ಇವ್ರದ್ದು ಮುಸ್ಲಿಂ ಕಾಸ್ಟ್ ಆ್ಯಂಡ್ ಇವರಿಗೆ ಗೊತ್ತಿರುತ್ತವೆ ಸ್ವಲ್ಪ ಗೋಸ್ಟ್ ಬಗ್ಗೆ ಎಲ್ಲ ಅರ್ಥ ಆಗಿರುತ್ತೆ ಇವರಿಗೆ, ನೈಟ್ ಏನೇನು ಘಟನೆಗಳಾಗ್ತವೆ ಅಂತ. ಸೊ ಅವನು ಇದರದೆಲ್ಲ ತಂಟೆಗೆ ಹೋಗೋದು ಬೇಡ ನಾವು ಅಂತಾನೆ. ಅಂದ ತಕ್ಷಣ ಅದ್ರ ಪವನ್ ಕೇಳೋದಿಲ್ಲ, ಮಚ ನನ್ನ ಸಲುವಾಗಿ ಪ್ಲೀಸ್ ಇದೊಂದು ಸತಿ ಅಂತಾನೆ. ಅಂದ್ಕೂಡ್ಲೆ ಆಯ್ತಂತ ಇವರು ಬೈಕ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡಿ ಪವನ್ ಆ ಹುಡುಗನಿಗೆ ಕೇಳ್ತಾನೆ, ಏಯ್ ಛೋಟು, ಎಲ್ಲಿ ಲಿಫ್ಟ್ ಕೊಡ್ಬೇಕು ಹೇಳಿ ನಿನಗೆ, ನಾವು ಬಿಡ್ತೀವಿ ನಿನಗೆ, ನಿನ್ನ ಲೊಕೇಶನ್ ಏನು ಅಂತಾನೆ. ಅಂದಾಗ ಆ ಹುಡುಗ ಅಂತಾನೆ, ಇಲ್ಲೇ ಗಬ್ಬೂರ್ ಆಸ್ಪಾಸ್ ಅಂತ ಒಂದು ಲೊಕೇಶನ್ ಕೊಡ್ತಾನೆ ಆ ಹುಡುಗ. ಆ ಹುಡುಗನನ್ನ ಹಾಕ್ಸ್ಕೊತಾರೆ. ಇವಾಗ ಫಯಾಜ್ ಮತ್ತೆ ಬೈಕ್ ರೈಡ್ ಮಾಡ್ತಾ ಇದ್ದಾನೆ, ಅದೇ ಒಂದು 10-20 ಸ್ಪೀಡ್ನಲ್ಲಿ. ಆ್ಯಂಡ್ ಆ ಹುಡುಗನ ನಡುವಿನಲ್ಲಿ ಕುಂತ್ಕೊಂಡಿದ್ದಾರೆ ಸೆಂಟ್ರ್ನಲ್ಲಿ. ಇವನ ಹಿಂದೆ ಪವನ್ ಕುತ್ಕೊಂಡಿದ್ದಾನೆ. ಪವನ್ ಸಹ ಆ ಒಂದು ಹುಡುಗನ ಹೆಗಲ ಮೇಲೆ ಕೈ ಇಟ್ಟಿದ್ದಾನೆ. ಆ್ಯಂಡ್ ಇವಾಗ ಮತ್ತೆ ಇದು ಸಾಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಇವ್ರದ್ದು, ಅದೇ ಒಂದು ಹಳೆಯ ಸ್ಟೈಲ್ನಲ್ಲಿ ಸಾಂಗ್ಸ್ ಎಲ್ಲ ಹಾಡೋದು, ಫುಲ್ ನಶೆ ಎಲ್ಲ ಆಡ್ತಿರ್ತಾರೆ. ಬೈಕೆಲ್ಲ ಹಿಂಗೆ ಅಂತ ಒಯ್ತಿರ್ತಾರೆ ಗೈಸ್, ಒಂಥರ ಒಯ್ತಾರೆ ನೋಡಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ. ಫುಲ್ ಹೈವೇ ತುಂಬ ಏನು ಅವ್ರದ್ದೇ ಹೈವೇ ಅನ್ನೋಂಗೆ ಹೋಗ್ತಿರ್ತಾರೆ ಅವರು. ಬಸ್ಸಸ್ ಎಲ್ಲ ಹೋಗ್ತಿರ್ತವೆ, ಬಟ್ ಅಷ್ಟೇನು ಇವರು ಲಕ್ಷ್ಯ ಕೊಡ್ತಿರೋದಿಲ್ಲ, ಫುಲ್ ಸ್ಲೋ ಇರ್ತಾರಲ್ಲ ಗೈಸ್. ಸೊ ಹಾಗಾಗಿ ಹೋಗ್ತಿರ್ತಾರೆ. ಹೋಗ್ತಿರ್ಬೇಕಾದ್ರೆ ಒಂದು ಮಜಾರ್ ಬರುತ್ತೆ ಗೈಸ್. ಮಜಾರ್ ಅಂದ್ರೆ ಏನಂದ್ರೆ ಗೈಸ್, ಈ ಒಂದು ಮುಸ್ಲಿಂ ಧರ್ಮದಲ್ಲಿ ಧರ್ಮಗುರುಗಳು ಆರ್ ಈ ಒಂದು ಮೌಲ್ವಿಗಳೇನಿರ್ತಾರಲ್ಲ, ಕಾಜಿಗಳಂತ ಇರ್ತಾರಲ್ಲ, ಅವರು ತೀರ್ಕೊಂಡ್ಮೇಲೆ ಅವ್ರದ್ದು ಒಂದು ಸಮಾಧಿ ಕಟ್ತಾರೆ. ಆ್ಯಂಡ್ ಆ ಸಮಾಧಿ ಮೇಲೆ ಒಂದು ಗೋಪುರ, ಮಸ್ಜಿದ್ ಟೈಪ್ ಕಟ್ತಾರೆ. ಅದಕ್ಕೆ ಮಜಾರ್ ಅಂತಾರೆ ಗೈಸ್. ಇದು ಹೌದೋ ಅಲ್ಲೋ ನನಗೂ ಗೊತ್ತಿಲ್ಲ ಗೈಸ್, ಕರೆಕ್ಟ್ ಎಕ್ಸಾಕ್ಟ್ ಇದೇ ಅರ್ಥ ಕೊಡುತ್ತೋ ಇಲ್ಲೋ ಅಂತ. ಮಜಾರ್, ಮಸ್ಜಿದ್ ಇದರಲ್ಲಿ ಬಹಳ ಥರ ವೆರೈಟಿ ಇರುತ್ತವೆ. ಸೊ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ ಆ್ಯಂಡ್ ಈ ಕಾಸ್ಟ್ನವ್ರು ಯಾರಾದರೂ ನೋಡ್ತಿದ್ರೆ ಸಾರಿ ಗೈಸ್, ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ನಿಮ್ಮ ಬಗ್ಗೆ ನನಗೆ ಬಹಳ ರೆಸ್ಪೆಕ್ಟ್ ಇದೆ ಗೈಸ್. ಸೊ ಹೀಗೆ ಅದೇನಾಗುತ್ತೆ ಅಂದರೆ ಆ ಮಜಾರ್ ಇರುತ್ತೆ. ಆ ಮಜಾರ್ ಹತ್ರ ಬಂದಮೇಲೆ ಇವನಿಗೆ ಒಂಥರ ಅವ್ರ ಧರ್ಮದಲ್ಲಿ ಇರುತ್ತೆ ನೋಡಿ, ಯಾವುದೇ ಧರ್ಮ ಇರಲಿ, ನಮ್ಮ ಧರ್ಮ ಇರಲಿ, ಯಾವುದೇ ಧರ್ಮ ಇರಲಿ, ನಾವು ದೇವ್ರ ಕಂಡು ಕೂಡಲೇ ನಮಸ್ಕಾರ ಮಾಡ್ತೀವಿ ಈ ಥರ ಒಂದು ಸ್ಟೈಲ್ನಲ್ಲಿ. ಸೊ ಅವನು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ತಕ್ಷಣ ಅವನ ಲಕ್ಷ್ಯ ಏನಾಗುತ್ತೆ ಅಂದರೆ ಅವನ ಕಣ್ಣು ಮಿರರ್ನಲ್ಲಿ ಬೀಳುತ್ತೆ ಗೈಸ್. ಈ ಮಿರರ್ನಲ್ಲಿ ನೋಡ್ತಾನೆ. ನೋಡಿದರೆ ಎಕ್ದಮ್ ಶಾಕ್ ಆಗ್ಬಿಡ್ತಾನೆ. ಇವನು ಹಿಂಗೆ ತೇಲಾಡ್ತಾ ಇದ್ದ, ಎಕ್ದಮ್ ಬೈಕ್ನ ಹಿಂಗೆ ಇದು ಮಾಡ್ಬಿಡ್ತಾನೆ ಗೈಸ್. ಇವನು ಕೊಡಕ್ಕಾಗಿ ನಿಂತು ಬಿಡ್ತಾನೆ. ಹೆಂಗೆ ಹೇಳ್ಬೇಕಂದ್ರೆ ಗೈಸ್ ನಿಮಗೆ, ಈಗ ನಾವು ಬೆಳಗ್ಗೆ ಯೂರಿನ್ಗೆ ಹೋಗ್ತೀವಿ ನೋಡಿ ಗೈಸ್, ಯೂರಿನ್ ಉಚ್ಚೆ ಹೊಯ್ಯಕ್ಕೆ ಹೋದಾಗ ನಮ್ಮ ಮೈಗೆ ಒಂದು ಕರೆಂಟ್ ಪಾಸ್ ಆದಂಗೆ ಆಗುತ್ತೆ, ಶಾಕ್ ಹೊಡೆದಂಗೆ ಆಗುತ್ತೆ, ಮೈ ಜುಮ್ ಅನ್ನುತ್ತಲ್ಲ. ಸೊ ಆ ಒಂದು ಸೀನ್ ನೋಡಿ, ಮಿರರ್ನಲ್ಲಿ ನೋಡಿ ಇವನು ಹಾಗಾಗ್ಬಿಡ್ತಾನೆ. ಇವನ್ ನಶೆ ಎಲ್ಲ ಇಳಿದು ಬಿಡುತ್ತೆ ಗೈಸ್. ಸೊ ಇಳಿದು ಬಿಡುತ್ತೆ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಗೈಸ್, ಅವನು ಯಾಕೆ ಆ ಥರ ಆಗ್ತಾನೆ ಅಂದರೆ, ಆ ಒಂದು ಫೇಸ್ ಆ ಒಂದು ಮಿರರ್ನಲ್ಲಿ ಏನಿದೆ ಅಲ್ಲ ಗೈಸ್, ಆ ಮಿರರ್ಜು ಆ್ಯಂಗಲ್ ಹೆಂಗಿದೆ ಅಂದರೆ, ಆ ಒಂದು ನಡುವೆ ಏನು ಹುಡುಗ ಕೂತಿದ್ದಾನಲ್ಲ ಅವನ ಹತ್ರ ಅದರದ್ದು ಆ್ಯಂಗಲ್ ಇದೆ ಗೈಸ್. ಸೊ ಆ ಹುಡುಗಂದು ಫೇಸ್ ಅದರಲ್ಲಿ ಕಾಣ್ತಾ ಇದೆ, ಅವನ ಕಣ್ಣು ಕಾಣ್ತಾ ಇದೆ ಗೈಸ್. ಆ್ಯಂಡ್ ಅವನ ಕಣ್ಣು ನೋಡಿದ ಕೂಡಲೇ ಇವನಿಗೆ ಶಾಕ್ ಆಗುತ್ತೆ. ಅವನ ಕಣ್ಣು ಹೇಗೆ ಕಾಣ್ತಾ ಇದೆ ಅಂದರೆ ಗೈಸ್, ಎಗ್ದಿಟ್ಟು ಈ ಥರ ಕಾಣ್ತಾ ಇದೆ. ಸೊ ಅವನ ಪರಿಸ್ಥಿತಿ ಹೆಂಗಾಗಿರಬೇಕು ಗೈಸ್, ಈ ಥರ ಕಣ್ಗಳು ಕಾಣ್ತಾ ಇದೆ. ನಡುವಿನ ಕಣ್ಣಿನ ಒಂದು ನಡುವೇನಿರುತ್ತಲ್ಲ ಅದು ಕರಿ ಬಿಂದು, ಅದು ಕಾಣ್ತಾನೆ ಇಲ್ಲ, ಫುಲ್ ವೈಟ್ ಆಗಿದೆ. ಸೊ ಗೈಸ್, ನೀವೇನಾದರೂ ಇಂಥ ಸಿಚುವೇಶನ್ನಲ್ಲಿದ್ದರೆ ನಿಮ್ದೇನು ಪರಿಸ್ಥಿತಿ ಆಗ್ತಿತ್ತು? ನೀವು ಇಬ್ಬರೇ ಗೆಳೆಯರು ಯಾರು ಹೋಗ್ತಾ ಇದ್ದೀರಿ, ಅವ್ರು ನೀವು ಒಬ್ಬರೇ ಹೋಗ್ತಾ ಇದ್ದೀರಿ, 2 ಗರ್ಲ್ಸ್ ಏನೋ ಹೋಗ್ತಾ ಇದ್ದೀರಿ, ಆ್ಯಂಡ್ ಸಡನ್ನಾಗಿ ನಿಮಗೆ ಇಂಥ ಒಂದೇನಾದರೂ ಸೀನ್ ಕಂಡ್ರೆ ನಿಮ್ದೇನಾಗ್ತಿತ್ತು ಪರಿಸ್ಥಿತಿ? ಸೊ ಅಂಥ ಒಂದು ಪರಿಸ್ಥಿತಿ ಇವಂದು ಆಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಇವನಿಗೆ ಕನ್ಫರ್ಮ್ ಆಗುತ್ತೆ, ಇಲ್ಲ ಇದು
ಪುಟ್ಟ ಬಾಲಕ ಅಲ್ಲ, ಇದು ನಮ್ಮ ಇಬ್ಬರನ್ನ ಒಯ್ಯೋಕ್ ಬಂದಿರೋ ನಮ್ಮ ಫಾದರ್ ಅಂತ, ಅಂದ್ರೆ ನಮ್ಮ ಅಪ್ಪ ಅಂತ, ಅಂದ್ರೆ ಘೋಸ್ಟ್ ಅಂತ ಗೊತ್ತಾಗುತ್ತೆ ಇವ್ಗೆ. ಅಯ್ಯಯ್ಯೋ ಏನ್ ಆಯ್ತು ನನ್ನಿಂದ ಅಂತ. ಬಟ್ ಇವನು ಇದರಲ್ಲಿ ಇರುತ್ತಲ್ಲ, ಅದು ಒಂದು ದೆವ್ವದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಇರುತ್ತೆ ಇವನಿಗೆ, ಫಯಾಜ್ಗೆ. ಪವನ್ಗೆ ಗೊತ್ತಿಲ್ಲ. ಪವನ್ ಇನ್ನೂ ಅವನು ಹಾಗೆ ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ದಾನೆ. ಇವನು ಮಾತ್ರ ಎಕ್ದಮ್ ಸ್ಟನ್ ಆಗಿದ್ದಾನೆ, ಇವನು ಸೈಲೆಂಟ್ ಆಗಿದ್ದಾನೆ. ಆ್ಯಂಡ್ ಇವನು ಥಿಂಕ್ ಮಾಡ್ತಾನೆ, ಇವಾಗ ನಾನು ಏನಾದರೂ ಬೈಕ್ ಸ್ಟಾಪ್ ಮಾಡಿದೆ ಅಂದರೆ, ಆರ್ ನನಗೆ ಇದು ಒಂದು ಘೋಸ್ಟ್ ಅಂತ ಅನ್ನೋದು ಗೊತ್ತಾಗಿದೆ ಅಂದರೆ, ಇದು ನಮ್ಮನ್ನ ಇಲ್ಲೇ ಗೇಮ್ ಓವರ್ ಮಾಡುತ್ತೆ, ನಮ್ಮನ್ನ ಮುಗಿಸುತ್ತೆ. ಸೊ ಅದ್ರ ಬದಲು ನಾನೇನು ಮಾಡ್ಬೇಕಂದ್ರೆ ಇವಾಗ ಬೈಕ್ನ ಸೈಲೆಂಟ್ ಆಗಿ ಒಯ್ಬೇಕಂತಾನೆ ಅವನು. ಸೊ ಗೈಸ್, ಇಲ್ಲಿ ಏನಂದ್ರೆ ಈ ಒಂದು ಪುಟ್ಟ ಬಾಲಕ ಏನಿದೆಯಲ್ಲ, ಇದು ಒಂದು ಕಚ್ಚಾ ಕಲುವ ಘೋಸ್ಟ್ ಆಗಿರುತ್ತೆ. ಕಚ್ಚಾ ಕಲುವ ಅಂದ್ರೆ ಏನಂದ್ರೆ ಗೈಸ್, ಸಣ್ಣ ಒಂದು ಏಜ್ನಲ್ಲಿ ಅಂದ್ರೆ 6-7 ವಯಸ್ಸಿನಲ್ಲಿ ಅಕಾಲಿಕವಾಗಿ ಮೃತ್ಯು ಹೊಂತಾರಲ್ಲ ಬಾಲಕರು ಆರ್ ಬಾಲಕಿಯರು, ಅವ್ರಿಗೆ ಸತ್ ಮೇಲೆ ಅವ್ರೇನು ಹಿಂಗೆ ಭಟ್ಕಾಸ್ತಿರ್ತಾರಲ್ಲ ಗೈಸ್, ಅಲ್ಲಿ ಅವ್ರ ಆತ್ಮ ಏನು ಅಡ್ಡಾಡ್ತಾ ಇರುತ್ತಲ್ಲ, ಸೊ ಅದಕ್ಕೆ ಕಚ್ಚಾ ಕಲುವ ಅಂತಾರೆ. ಆ್ಯಂಡ್ ಈ ಕಚ್ಚಾ ಕಲುವ ಎಷ್ಟು ಡೇಂಜರಸ್ ಇರುತ್ತೆ ಅಂದರೆ ಗೈಸ್, ಇದಕ್ಕೆ ನಾಲೆಜೇ ಇರೋದಿಲ್ಲ. ಈಗ ನೋಡಿ ನೀವು, ಪುಟ್ಟ ಬಾಲಕ, ಅದಕ್ಕೆ ನಾಲೆಜೇ ಇರೋದಿಲ್ಲ. ಅದು ಒಂಥರ ಜಂಪಿಂಗ್ ಎಲ್ಲ ಮಾಡ್ತಾ ಇರುತ್ತೆ, ಜಿಗಿದಾಡುತ್ತೆ. ಸೊ ಅದಕ್ಕೆ ಅಷ್ಟು ನಾಲೆಜ್ ಇರೋದಿಲ್ಲ. ಸೊ ಇದು ಆ ಘೋಸ್ಟ್ ಆಗಿರೋದ್ರಿಂದ ಇದಕ್ಕೆ ನಾಲೆಜ್ ಇರೋದಿಲ್ಲ. ಇವ್ರನ್ನ ಸಾಯಿಸಿದ್ರು ಅಷ್ಟೇ, ಅದಕ್ಕೆ ಇವ್ರನ್ನ ಬಿಟ್ಟರು ಅಷ್ಟೇ, ಅದು ಒಟ್ಟು ಗೋಳು ಹೊಯ್ಕುತ್ತೆ. ಆ್ಯಂಡ್ ಅದು ಸಾಯಿಸೋ ಮಟ್ಟ ಬಿಡೋದಿಲ್ಲ ಅಂತ ಒಂದು ಘೋಸ್ಟ್ ಆಗಿರುತ್ತೆ. ಇವಾಗ ನೋಡಿ, ಈ ತಾಂತ್ರಿಕ್ ಬಾಬಾಗಳೇನು ಇದಾರಲ್ಲ ಗೈಸ್, ಈ ಕಚ್ಚಾ ಕಲುವಾನ ಎಷ್ಟಂದರೆ ಇದು ಸಿದ್ಧಿ ಮಾಡ್ತಾರೆ. ಇಂಥ ಘೋಸ್ಟ್ಗಳನ್ನು ಅವ್ರು ಹಿಡ್ಕೊಂಡು ಸಿದ್ಧಿ ಮಾಡಿ ಅದನ್ನು ದೊಡ್ಡ ದೊಡ್ಡ ಶ್ರೀಮಂತರೇನಿರ್ತಾರಲ್ಲ ಗೈಸ್, ಅವರಿಗೆ 50,000 25,000ಕ್ಕೆ ಅದನ್ನು ಕೊಡ್ತಾರೆ ಗೈಸ್, ಸಿದ್ಧಿ ಮಾಡಿ. ಆ್ಯಂಡ್ ಅದು ಏನಂದರೆ, ಆ ಒಂದು ಕಚ್ಚಾ ಕಲುವಾನ ಏನು ಮಾಡ್ತಾರೆ ಅಂದರೆ, ಇವರು ಸಿದ್ಧಿ ಮಾಡಿದ ಮೇಲೆ ಅದ್ರದ್ದು ಕೂದಲು ಇರುತ್ತಲ್ಲ ಗೈಸ್, ತಲೆ ಮೇಲೆ ಸ್ವಲ್ಪ ಕೂದಲು, ಆ ಕೂದಲನ್ನ ಆ ಒಂದು ಯಾರು ಶ್ರೀಮಂತ ವ್ಯಕ್ತಿ ಇರ್ತಾನೋ, ಅವ್ರು ದುಡ್ಡು ಬೇಕಂತ ಬಂದಿರ್ತಾನಲ್ಲ, 50,000-20,000 ಕೊಟ್ಟಿರ್ತಾನಲ್ಲ, ಅವನಿಗೆ ಅದನ್ನ ಅವರು ಆ ಕೂದಲನ್ನ ಕೊಡ್ತಾರೆ. ಆ ಕೂದಲು ಒಂದು ಗೊಂಬೆಯಲ್ಲಿ ಹಾಕಾದ್ರೂ ಕೊಡ್ಬೋದು, ಒಂದು ಮಡಿಕೆಯಲ್ಲಿ ಹಾಕಿ ಆದ್ರೂ ಕೊಡ್ಬೋದು, ಯಾವುದೋ ಒಂದು ಇದರಲ್ಲಿ ಕೊಡ್ತಾರೆ. ಆ್ಯಂಡ್ ಅದನ್ನ ಯಾರು ಇಸ್ಕೊಂಡಿರ್ತಾನಲ್ಲ ಅವನು ಪೂಜೆ ಮಾಡಬೇಕು, ಅದಕ್ಕೆ ಆಹುತಿಯನ್ನೆಲ್ಲ ಕೊಡ್ತಾ ಇರಬೇಕು ಅವನು ಟೈಮ್ಗೆ. ಆ್ಯಂಡ್ ಅಕಸ್ಮಾತ್ ಗೈಸ್ ಆ ಒಂದು ಕಚ್ಚಾ ಕಲುವಾಗೆ ಆ ಬಾಲಕ ಏನಿರುತ್ತಲ್ಲ, ಅದು ಬಾಲಕದು ಆತ್ಮ, ಅದಕ್ಕೆ ಏನಾದ್ರೂ ಆ ಕೂದಲು ಸಿಕ್ತಂದ್ರೆ ಮುಗಿತ್ ಗೈಸ್, ಅದು ಖಲಾಸ್ ಮಾಡುತ್ತೆ. ಸೊ ಅಂತ ಒಂದು ಎಂಟಿಟಿ ಇದು ಇರಬೇಕಾದ್ರೆ, ಇದ್ರದ್ದು ಸ್ಟೋರಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಗೈಸ್. ಈ ಕಚ್ಚಾ ಕಲುವಾದು ಇದ್ರದ್ದೇ ಒಂದು ಸ್ಟೋರಿ ಇದೆ, ಅದನ್ನ ಹೇಗೆ ಸಿದ್ಧಿ ಮಾಡ್ತಾರೆ ಆ್ಯಂಡ್ ಅದನ್ನ ಸಿದ್ಧಿ ಮಾಡ್ಕೊಂಡ ವ್ಯಕ್ತಿ ಹೇಗೆ ಮುಂದೆ ಸಾಯ್ತಾನೆ, ಯಾವ ಥರ ಅನ್ನೋದನ್ನ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇವಾಗ ಮತ್ತೆ ಈ ಸ್ಟೋರಿಗೆ ಬರಬೇಕಾದ್ರೆ, ಸೊ ಇಂಥ ಒಂದು ಘೋಸ್ಟ್ ಇದೆ ಅಂತ ಈ ಫಯಾಜ್ಗೆ ಗೊತ್ತಿರುತ್ತೆ. ಸೊ ಅವಾಗ ಏನು ಮಾಡ್ತಾನೆ ಅಂದರೆ ಅವನು, ಇವಾಗ ನಾನು ಬೈಕ್ ಏನಾದರೂ ಎಕ್ದಮ್ ಸ್ಟಾಪ್ ಮಾಡಿದರೆ ಇದು ನಮ್ಮನ್ನು ಸಾಯಿಸುತ್ತೆ. ಅದು ಇವನ್ ಕಣ್ಣ ಹತ್ರನೇ ನೋಡ್ತಿದ್ದೆ. ಅದೇನಂದರೆ ಇವನಿಗೆ ಗೊತ್ತಾಗಲಿ ನಾನು ದೆವ್ವ ಇದ್ದೀನಿ ಅಂತ ತೋರ್ಸೋಕೆ ಟ್ರೈ ಮಾಡ್ತಾ ಇದೆ. ಬಟ್ ಇವನು ಆ ಥರ ಬಿಹೇವ್ ಮಾಡಬಾರ್ದು. ಇವಾಗ ಇವನಿಗೆ ಗೊತ್ತಾದರೂ ಇವನು ಅನ್ಕೋಬಾರ್ದು ನನಗೆ ಗೊತ್ತಿದೆ ಅಂತ, ಅದ್ರ ಮುಂದೆ ಇವನು ತೋರಿಸ್ಕೋಬಾರ್ದು. ಆ ಥರ ಇವನು ಡ್ರಾಮಾ ಮಾಡ್ತಿದ್ದಾನೆ. ನೋಡಿ ಗೈಸ್, ಇವಾಗ ನಿಮಗೆ ಗೊತ್ತಿದೆ ನಿಮ್ಮ ಸಾವು ಇಲ್ಲೇ ನಿಂತಿದೆ, ಇದು ಒಂದು ದೆವ್ವ ಅಂತ. ಆ್ಯಂಡ್ ಅದ್ರ ಬಗ್ಗೆ ನೀವು ಕೈ ಕಾಲೆಲ್ಲ ನಡುಗ್ತಾ ಇದೆ, ಬಟ್ ನೀವು ಅದನ್ನು ತೋರಿಸ್ಕೊಳ್ಳೋ ಹಾಗಿಲ್ಲ. ಅಂತ ಒಂದು ಸೀನ್ನಲ್ಲಿ ನೀವು ಹೇಗಿರ್ತೀರಿ ಗೈಸ್, ಸೊ ಅಂತ ಒಂದು ಇದರಲ್ಲಿ ಇವನು ಇರ್ತಾನೆ ಫಯಾಜ್. ಆ್ಯಂಡ್ ಇವನು ಏನು ಮಾಡ್ತಾನೆ ಅಂದರೆ, ಬೈಕ್ನ ಈಗ ನಾನು ಏನು ಮಾಡ್ಬೇಕಂದ್ರೆ ಸ್ಲೋ ಮಾಡಬೇಕು ಆ್ಯಂಡ್ ಏನೋ ಒಂದು ಇದು ಆಗಿದೆ ಅನ್ನೋ ಹಾಗೆ ಮಾಡ್ಬೇಕಂತ ಇವನೇನು ಮಾಡ್ತಾನೆ ಅಂದರೆ, ಬೈಕ್ನ ತೊಗೊಂಡು ಹೋಗ್ತಾ ಏನು ಮಾಡ್ತಾನೆ ಅಂದರೆ, ಸ್ಲೋ ಮಾಡ್ತಾ ಇವನ್ ಬೈಕ್ದು ಗೇರ್ನ ಮುಂದೆ ಮಾಡ್ತಾನೆ. ಸೊ ಕ್ಲಚ್ ಎಲ್ಲ ಬಿಡೋದದು ಮಾಡ್ತಾನೆ. ಅಂದರೆ ಮುದ್ದಾಂ ಬೈಕ್ ಏನೋ ಸ್ಟಾಪ್ ಆಗಿದೆ, ಏನೋ ಬೈಕ್ನಲ್ಲಿ ಪ್ರಾಬ್ಲಮ್ ಇದೆ ಅನ್ನೋ ಹಾಗೆ ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡ್ದವನೇ ಅವನ ಫ್ರೆಂಡ್ ಕೇಳ್ತಾನೆ, ಪವನ್ ಏನಾಯ್ತು, ಯಾಕೆ ಬೈಕ್ ಸ್ಟಾಪ್ ಆಯ್ತು ಅಂತ. ಆವಾಗ ಇವನಂತಾನೆ, ಫಯಾಜ್ ಅಂತಾನೆ, ಯಾಕೋ ಏನೋ ಗೊತ್ತಿಲ್ಲ ಹೇಗೆ ಸ್ಟಾಪ್ ಆಯ್ತಂತ. ಸೊ ಇಳೀರಿ ಕೆಳಗೆ, ಇಬ್ರು ನೋಡೋಣ, ಚೆಕ್ ಮಾಡೋಣ ನಾವು ಅಂತ ಫಯಾಜ್ ಅಂತಾನೆ. ಅನ್ಕೊಂಡೆ ಆಯ್ತಂತ ಇಳಿತಾರೆ, ಆ ಬಾಲಕನನ್ನು ಇಳಿಸ್ತಾರೆ. ಆ ಬಾಲಕ ಇವನ್ ಕಣ್ಣ ಹತ್ರನೇ ನೋಡ್ತಾ ಇದ್ದಾನೆ, ಅಂದ್ರೆ ಅವ್ನು ಟ್ರೈ ಮಾಡ್ತಿದ್ದಾನೆ ಇವನಿಗೆ ತೋರಿಸ್ಬೇಕಂತ. ಪವನ್ ಅಷ್ಟೇನಿದು ಇರಲ್ಲ, ಇವನ್ ಗುಮ್ನಲ್ಲಿ ಇರ್ತಾನೆ, ಬಟ್ ಇವಂದು ನಿಶೆ ಎಳೆದಿರುತ್ತೆ. ಸೊ ಅವಾಗ ಇವನೇನು ಮಾಡ್ತಾನೆ ಅಂದರೆ, ಚೆಕ್ ಎಲ್ಲ ಮಾಡ್ದಂಗೆ ಡ್ರಾಮಾ ಮಾಡ್ತಾನೆ, ಗೇರ್ ಎಲ್ಲ ನೀಟ್ ಮಾಡ್ತಾನೆ. ಅದು ಗೇರು ಮುಂದೆ ಮಾಡಿರ್ತಾನಲ್ಲ ಗೈಸ್ ಬೈಕ್ದು, ಸೊ ಅದನ್ನು ಅವನು ನೀಟ್ ಮಾಡಿ ಬೈಕ್ನ ಮತ್ತೆ ಹಿಂದ್ಗಡೆ ತಿರುತ್ತಾನೆ ಆ ಒಂದು ಇದ್ರ ಹತ್ರ,
ರಿಟರ್ನ್ ತಿರುಗ್ತಾನೆ ಇವನು. ಬೈಕ್ ತಿರುಗಿಸಿ ಏನಂತಾನೆ ಅಂದರೆ ಇವನಿಗಂತಾನೆ ಪವನ್ಗೆ, ಪವನ್ ನೋಡು ಪವನ್, ಇದು ಬೈಕ್ ಓಡ್ತಾ ಇಲ್ಲ, ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ನಾವೇನು ಮಾಡ್ಬೇಕಂದ್ರೆ ಇವಾಗ ನೀನು ಈ ಬೈಕ್ನ ದೂಡು, ಹಿಂದಿನಿಂದ ತಳ್ಳು, ಆ್ಯಂಡ್ ಅದು ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗೇ ಹಿಂದೆ ಹತ್ಕೊಂಡು ಕೂತ್ಕೊಂಡ್ಬಿಡು ಅಂತಾನೆ. ಆರ್ ಆ ಹುಡುಗನ ಹತ್ತಿಸ ಅಂತ ಹಿಂಗೆ ಹೇಳ್ತಾನೆ ಅವನು. ಹಿಂಗೆ ಹೇಳ್ತಾನೆ, ಹೇಳಿದ ತಕ್ಷಣ ಇವನು ಬೈಕ್ನ ಮುದ್ದಾಮ್ ಓಡಿಸ್ತಾ ಇದ್ದಾನೆ. ಆ ಬಾಲಕ ಅಲ್ಲೇ ನಿಂತು ನೋಡ್ತಾ ಇದೆ. ಅದು ಬಾಲಕ ಏನದು, ಇವ್ರ ಅಪ್ಪನೇ ಅದು, ಇವ್ರನ್ನ ಒಯ್ಯಕ್ಕೆ ಬಂದಿರೋ ಘೋಸ್ಟ್. ಬಾಲಕ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ದೆವ್ವ ಅದು. ಆ್ಯಂಡ್ ಅದು ನಿಂತ್ಕೊಂಡು ನೋಡ್ತಾ ಇದೆ ಆ ಘೋಸ್ಟ್. ಇವ್ರೇನಿದಾರಲ್ಲ, ಇವನು ಪವನ್ ಈ ಬೈಕ್ನ ಹಿಂದಿನಿಂದ ತಳ್ತಾ ಇದ್ದಾನೆ. ಇವನು ಮುದ್ದಾಮ್ ಏನು ಮಾಡ್ತಾನೆ ಅಂದರೆ ಮುಂದೆ ಓಡಿಸ್ತಾನೆ, ಸ್ಟಾರ್ಟ್ ಆಗಿಲ್ಲ ಅಂತ ಸ್ವಲ್ಪ ಮುಂದೆ ಹೋಗ್ತಾನೆ. 100 ಮೀಟರ್ ಹೋಗಿ ಸೀದಾ ಬೈಕ್ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಫಯಾಜ್ ಕೂತವನೆ. ಪವನ್ಗಂತಾನೆ, ಏ ಪವನ್ ಜಲ್ದಿ ಹತ್ಕೋ, ಹಿಂದ್ಗಡೆ ಹತ್ಕೋರೋ ಮಾರೆ, ಹತ್ಕೋ, ಅದು ದೆವ್ವಿದೆ, ನಿನ್ಗೆ ಗೊತ್ತಾಗೋದಿಲ್ಲ, ಹತ್ಕೋ, ನಾವು ಸೀದಾ ಅಲ್ಲಿ ಮಜಾರ್ಗೆ ಹೋಗೋಣ ಅಂತ ಹೇಳ್ದವನೆ ಬೈಕ್ನ ಏಕದಮ್ ಸ್ಪೀಡ್ನಲ್ಲಿ ಬಿಟ್ಬಿಡ್ತಾನೆ ಗೈಸ್, ಗೇರ್ ಹಾಕಿ. ಹೀಗೆ ಇವರಿಬ್ರು ಓಡ್ಕೊಂಡು ಬರ್ತಾರೆ. ಬಂದವರೆ ಸೀದಾ ಆಗಲೇ ಹೇಳ್ದ್ನಲ್ಲ ಆ ಮಜಾರ್ನಲ್ಲಿ ಇವರು ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅಲ್ಲಿ ಒಬ್ಬರು ಬಾಬಾ ಇದು ಮಾಡ್ತಿರ್ತಾರೆ ಗೈಸ್, ತಪಸ್ವಿ ಬಾಬಾ, ಮೌಲ್ವಿಗಳಿರ್ತಾರೆ ಅವರು, ಇದ್ರದ್ದು ಮುಸ್ಲಿಂ ಧರ್ಮದ್ದು. ಅವರು ಕೂತ್ಕೊಂಡು ಮಂತ್ರವನ್ನೆಲ್ಲ ಪಠಿಸ್ತಿರ್ತಾರೆ ಅವರು ಇದರಲ್ಲಿ ಲ್ಯಾಂಗ್ವೇಜ್ನಲ್ಲಿ. ಅವ್ರ ಹತ್ರ ಒಂದು ಜಪಮಾಲೆ ಇರುತ್ತೆ, ಅವ್ರು ಅಂತಿರ್ತಾರೆ. ಸೊ ಇವ್ರು ಹೋಗ್ತಾರೆ, ಏಕ್ದಮ್ ಇದರಲ್ಲಿ ಬೆವರೆಲ್ಲ ಬಿಟ್ಟಿರುತ್ತೆ ಗೈಸ್. ಆ್ಯಂಡ್ ಇವ್ರು ಹೋದವರೇ ಆ ಒಂದು ಇದರಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಮಜಾರ್ ಹತ್ರ ಕೂತ್ಕೊಂಡವರು ಒಂಥರ ಉಸುರೆಲ್ಲ ಹೇಳ್ಕೊಳ್ಳೋದು ಬಿಡೋದೆಲ್ಲ ಮಾಡ್ತಿರ್ತಾರೆ. ಸೊ ಅದನ್ನು ಗಮನಿಸಿದ ಆ ಬಾಬಾ ಇರ್ತಾರಲ್ಲ ಆ ಧರ್ಮದ್ದು, ಅವ್ರು ಏನಂತಾರೆ ಅಂದರೆ, ಕ್ಯಾ ಹುವಾ ಬೇಟಾ, ಕ್ಯಾ ಹುವಾ, ಕೈ ಕೋ ತುಮ್ ಐಸಾ ಕರ್ ರೇ ಹೋ ಅಂತ ಅವ್ರ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾರೆ. ಅಂದಾಗ ಈ ಫಯಾಜ್ ಅಂತಾನೆ, ನೈ ಮೌಲ್ವಿಜಿ ಐಸಾ ಐಸಾ, एक छोटा बच्चा था, वो उसको हमने चढ़ा लिया था, लेकिन वो अभी घोस्ट है, वो ऐसा ಹುಯಾ ಹಮಾರೆ ಸಾತ್ ಅಂತ ಇದ್ದಿದ್ದೆಲ್ಲ ಹೇಳ್ತಾನೆ ಅವನು. ನಮ್ಮ ಜೊತೆ ಈ ಥರ ಆಗಿದೆ ಬಾಲಕ ಅಂತ. ಅಂದರೆ ಇವನ ಬಾಯಿಯಿಂದ ಯಾವುದೇ ಥರ ಇದು ಬರ್ತಾ ಇಲ್ಲ ಗೈಸ್, ಮಾತುಗಳೇ ಬರ್ತಾ ಇಲ್ಲ, ಅಷ್ಟು ಹೆದರಿತಾನೆ ಇವನು. ಆ ಒಂದು ಮಜಾರ್ ಹತ್ರ ಬಂದ ಮೇಲೆ, ಈ ಒಂದು ಮೌಲ್ವಿ ಕಂಡ್ಮೇಲೆ ಇವನ್ ಜೀವಕ್ಕೆ ಜೀವ ಬಂದಿರುತ್ತೆ ಆ ಒಂದು ಇದರಲ್ಲಿ ಗೈಸ್. ಸೊ ಹಿಂಗೆ ಅಂದ್ಕೂಡ್ಲೆ ಅವಾಗ ಆ ಮೌಲ್ವಿಗೆ ತಿಳಿಯುತ್ತೆ ಇದು ಏನಾಗಿದೆ ಅಂತ. ಆ್ಯಂಡ್ ಅವಾಗ ಆ ಮೌಲ್ವಿ ಅಂತಾರೆ, ಓಕೆ ಸ್ವಲ್ಪ ಆರಾಮಾಗಿರಿ, ನನಗೆ ಗೊತ್ತಾಗಿದೆ ಏನಾಗಿದೆ ಅಂತ, ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ, ನಾನಿದ್ದೀನಿ ನಿಮ್ಮ ಜೊತೆ ಅಂತ. ಬಟ್ ಈ ಪವನ್ಗೆ ಇನ್ನೂ ಗುಂಗಿಡ್ದಿಲ್ಲ. ಇವನು ತನ್ನ ದೇವದಾಸ್ ಲುಕ್ನಲ್ಲೇ ಇದ್ದಾನೆ. ಇವನು ಫುಲ್ ಕಾಮಿಡಿ, ಕುಚ್ಚಿಕು ಅಂತಿದ್ದವನು, ಏನು ನನ್ನ ಫ್ರೆಂಡ್ ಈ ಥರ ಮಾಡ್ತಿದ್ದಾನಲ್ಲ ಅಂತ ಅವನ್ನ ಮೆಲ್ಲಿನಿಂದ ಕೆಳಗಡೆ ಸ್ಕ್ಯಾನ್ ಮಾಡ್ತಿದ್ದಾನೆ ಆ ಬಾಬಾನ. ಆ್ಯಂಡ್ ಇವನಿಗೇನು ಹೋಗ್ತಾನೆ ಇಲ್ಲ, ಎಲ್ಲ ಒಂಥರ ಬೌನ್ಸರ್ ಹೋದಂಗೆ ಹೋಗ್ತಾ ಇದ್ದಾವೆ, ಎಲ್ಲ ಬಾಲ್ಗಳು ಬೌನ್ಸರ್ ಹೋದಂಗೆ ಹೋಗ್ತಾ ಇದೆ. ಸೊ ಅವನು ಅಲ್ಲೇ ಕುಂತಿರ್ತಾನೆ, ನಿಶೆಯಲ್ಲಿ ತೇಲಾಡ್ತಾ ಹಿಂಗೆ ಕೂತಿರ್ತಾನೆ. ಆವಾಗ ಬಾಬಾ ಅಂತಾರೆ, ನೋಡಿ ನೀವೇನಿದ್ದೀರಲ್ಲ, ನಿಮ್ಮದು ನಶೀಬೆಲ್ಲ ಚೆನ್ನಾಗಿದೆ, ನೀವು ಪುಣ್ಯ ಏನೋ ಮಾಡಿದ್ರಿ ಅನಿಸುತ್ತೆ. ಆ ಒಂದು ಪುಟ್ಟ ಬಾಲಕ ಏನು ಇದೆ ಅಂದ್ರಲ್ಲ, ಅದು ಇಲ್ಲೇ ಒಂದು ಆಸ್ಪಾಸ್ ಏರಿಯಾದಲ್ಲಿ ಇದಕ್ಕೆ ಬಂದಿತ್ತು, ಅದು ಧಾಬಾಕ್ಕೆ. ಅಂದರೆ ಹೇಗಂದರೆ, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಏನು ಬಸ್ ಹೋಗ್ತಿರ್ಬೇಕಾದ್ರೆ ಏನಾಗಿದೆ ಅಂದರೆ, ನೈಟ್ ಆ ಬಾಲಕ ಏನು ಮಾಡಿದ್ದಾನೆ ಅಂದರೆ, ಪುಟ್ಟ ಹುಡುಗ ಅವ್ನು ಹೀಗೆ ಸುತ್ತಾಡ್ಕೊಂಡು ಬಂದಿದ್ದಾನೆ. ಅವ್ರ ತಂದೆ ತಾಯಿ ಯೂರಿನ್ಗೆ ಹೋಗಿರಬೇಕು ಅಲ್ಲಿ ಇಲ್ಲಿ ಆಸ್ಪಾಸ್. ಸೊ ಇವನು ಏನು ಮಾಡಿದ್ದಾನೆ ಅಂದರೆ, ಅಚಾನಕ್ ತಪ್ಪಿಸ್ಕೊಂಡು ಹೈವೇ ಮೇಲೆ ಬಂದುಬಿಟ್ಟಿದ್ದಾನೆ. ಆ್ಯಂಡ್ ಯಾವುದೋ ಒಂದು ಇದು ಟ್ರಕ್ ಹೊಡ್ಕೊಂಡು ಹೋಗ್ಬಿಟ್ಟಿದೆ ಗೈಸ್. ಸೊ ಆ ಸೀನ್ ಆಗಿರುತ್ತೆ. ಆದಮೇಲೆ ಏನಾಗುತ್ತೆ ಅಂದರೆ, ಅದು ಒಂದು ಅಲ್ಲೇ ಡೆತ್ ಆಗಿ ಇವಾಗ ಏನಂದರೆ, ಎಟ್ ಪ್ರೆಸೆಂಟ್ ಆ ಗೋಸ್ಟ್ ಯಾರಲ್ಲಿ ಆಸ್ಪಾಸ್ ಅಡ್ಡಾಡ್ತಾರಲ್ಲ ಅವರಿಗೆ ಅದು ಕಾಡಿಸ್ತಾ ಇರುತ್ತೆ, ಹೋಗೋ ಬರೋರಿಗೆಲ್ಲ ಕಾಡಿಸ್ತಾ ಇರುತ್ತೆ. ಸೊ ಇದನ್ನು ಹೇಳ್ತಾರೆ, ಬಾಬಾ ಹೇಳ್ತಾರೆ. ಆ್ಯಂಡ್ ಅವರು ಇವರಿಗೆ ಸಮಾಧಾನ ಮಾಡಿ ಅಂತಾರೆ, ಸೊ ಅದು ನಿಮಗೆ ಏನು ಹಾರ್ಮ್ ಮಾಡೋದಿಲ್ಲ, ಅದು ಅದಕ್ಕೆ ಏನು ಗೊತ್ತಿಲ್ಲ ಹಿಂದಿಂದು ಮುಂದಿಂದು. ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ. ನೀವು 3 ಗಂಟೆ ಆಗೋವರೆಗೂ ಇಲ್ಲೇ ಕೂತ್ಕೊಳ್ಳಿ, ಇಲ್ಲ ಅಂದರೆ ಈ ಒಂದು ನಾನೊಂದು ಇದು ಕೊಡ್ತೀನಿ, ತಾಯಿತ ಕೊಡ್ತೀನಿ. ಆ್ಯಂಡ್ ಇನ್ನೊಂದೇನಂತಾರಲ್ಲ ಗೈಸ್, ಅದು ಸ್ವಲ್ಪ ಇದು ಮಾಡಿರ್ತೀವಲ್ಲ ಗೈಸ್, ಊದಿನ ಕಡ್ಡಿ ಎಲ್ಲ ಬೆಳಗಿರ್ತೀವಿ, ಧೂಪ ಎಲ್ಲ ಹಾಕಿರ್ತೀವಿ, ಅದ್ರದ್ದು ಉಳಿದಿರುತ್ತಲ್ಲ ಆ್ಯಶ್, ಆ ಆ್ಯಶ್ನ ಸ್ವಲ್ಪ ಬಾಯಿಗೆ ಹಚ್ಕೊಳ್ಳಿ, ದೇವ್ರದ್ದು ನಾಮಸ್ಮರಣೆ ಮಾಡಿ ನೀವು ಬೈಕ್ ತೊಗೊಂಡು ಹೋಗ್ಬೋದು, ಅದು ನಿಮಗೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಸೊ ಇವರು ಆಯ್ತಂತ ಇವರು ಆ್ಯಶಸ್ ಎಲ್ಲ ಅದನ್ನು ಹಚ್ಕೊಂಡು ಹೋಗ್ತಾರೆ ಗೈಸ್. ಹೋದ ಕೂಡಲೇ
ಬೆಳಗ್ಗೆ ಇವರಿಗೆ ಸ್ವಲ್ಪ ಜ್ವರ ಎಲ್ಲ ಬಂದಿರುತ್ತೆ. ಬಂದ ತಕ್ಷಣ ಇವ್ರು ಹಾಗೆ ಮಲಗ್ತಾರೆ. ಮಲಗಿ ಮತ್ತೆ ಏನಂದ್ರೆ ಮಾರನೇ ದಿನ ಗೈಸ್ ಈ ಜ್ವರ ಎಲ್ಲ ಸ್ವಲ್ಪ ಇಳಿದ್ಮೇಲೆ ಇವರು ಮಧ್ಯಾಹ್ನ ಚೆಕ್ ಮಾಡಬೇಕು ಏನದು ಅಂತ. ಮತ್ತೆ ಇವರು ಅದೇ ಒಂದು ಇದಕ್ಕೆ ಬರ್ತಾರೆ, ಅದೇ ಲೊಕೇಶನ್ಗೆ, ಆ ಮಜಾರ್ ಹತ್ರ ಬಂದು ಆಸ್ಪಾಸ್ ಇರೋ ಜನರಿಗೆಲ್ಲ ಕೇಳ್ತಾರೆ. ಅಲ್ಲೆಲ್ಲ ಅದು ಫೈನಾನ್ಸ್ ಅವು ಇವೆಲ್ಲ ಇದ್ದಾವೆ ಗೈಸ್. ಈ ಕಾರ್ದು ಹಳೆ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನೆಲ್ಲ ತೊಗೊಂಡಿಟ್ಟಿರ್ತಾರೆ. ಆ ಥರ ಒಂದೆರಡು ಇದು ಇದ್ದಾವೆ ಗೈಸ್, ಅಲ್ಲಿ ಫೈನಾನ್ಸ್ದು ಅವೆಲ್ಲ ಇದೆ. ಅದರ ಆಸ್ಪಾಸ್ ಇವರು ಬಂದು ವಿಚಾರಣೆ ಎಲ್ಲ ಮಾಡ್ತಾರೆ. ಜನರಿಗೆ ಕೇಳ್ತಾರೆ ಹೇಗೆ ಒಂದು ಚಿಕ್ಕ ಘೋಸ್ಟ್ ಕಂಡಿತ್ತು ಕಚ್ಚಕಲ್ವಾ, ಆ್ಯಂಡ್ ಒಬ್ಬರು ಬಾಬಾ ನಮಗೆ ಹೆಲ್ಪ್ ಮಾಡಿದ್ರಂತ ಅಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ಅವ್ರಂತಾರೆ ಯಾ ಪುಟ್ಟ ಬಾಲಕನ ಘೋಷ್ಟ, ಆ್ಯಂಡ್ ಅವ್ರಂತಾರೆ ಬಾಬಾನ. ಅವನಿಗೇನು ಅನ್ಸೋದಿಲ್ಲ. ಅವನಿಗೆ ಆ ವ್ಯಕ್ತಿಗೆ ಅವನು ಈ ಥರನೇ ಮಾತಾಡ್ತಾನೆ, ಹ್ಞೂ ಅಂತ ಅಂದು ಅವನಂತಾನೆ ಇಲ್ಲಿ ಯಾರೂ ಇಲ್ಲಲ್ಲ, ಇಲ್ಲಿ ಈ ಮಜಾರ್ನಲ್ಲಿ ಯಾರು ಬಾಬಾನೂ ಇರೋದಿಲ್ಲ, ಪ್ಲಸ್ ಯಾವುದೇ ಹುಡುಗನೂ ಇಲ್ಲ, ನಿಮ್ಗೆ ಹೇಗೆ ಕಂಡ್ರು ಇವರು ಅಂತ ಅಂತಾನೆ. ಹೀಗೆ ಅವರು ಒಂದು 4 ಮಂದಿಗೆ ಕೇಳ್ತಾರೆ ಗೈಸ್. ಕೇಳಿದ ತಕ್ಷಣ ಏನಾಗುತ್ತೆ ಅಂದರೆ ಅವ್ರದ್ದು ರಿಯಾಕ್ಷನ್ ಹಾಗೆ ಇರುತ್ತೆ. ಇಲ್ಲ, ಇಲ್ಲಿ ಯಾವುದೇ ಥರ ಮೌಲ್ವಿ ಬಾಬಾ ಯಾರೂ ಇಲ್ಲ, ಇದು ಹೀಗೆ ಬಿದ್ದಿದೆ. ಆ್ಯಂಡ್ ಗೋಸ್ಟ್ ಅಂತಿರಲ್ಲ, ಈ ರೋಡ್ ಮೇಲೆ ಗೋಸ್ಟ್ಸ್ ಎಲ್ಲ ಭಾಳ ಇರುತ್ತೆ, ಆಕ್ಸಿಡೆಂಟ್ ಎಲ್ಲ ಆಗಿದೆಯಲ್ಲ, 108 ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಒಳ್ಳೆಯವರಾಗಿದ್ದರೆ, ಜನ ಒಳ್ಳೆಯವರಾಗಿದ್ದರೆ ಬಾಬಾ ರೂಪದಲ್ಲಿ ಆರ್ ಯಾವುದೋ ಒಂದು ರೂಪದಲ್ಲಿ ಬಂದು ದೇವರು ಕಾಪಾಡ್ತಾನೆ. ಅಥವಾ ಅವರು ಕೆಟ್ಟ ಜನ ಆಗಿದ್ರೆ ಅವರನ್ನು ಇದು ಮಾಡಿಬಿಡ್ತಾ ಇದ್ದು ದೇವರು ಕಾಪಾಡೋದಿಲ್ಲ, ಆ ದೆವ್ವ ಹೊಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಇಷ್ಟೇ ಗೈಸ್. ಹೇಳಿದ್ಮೇಲೆ ಏನಾಗುತ್ತೆ ಅಂದರೆ ಇವ್ರಿಗೂ ಇದು ಆಗುತ್ತೆ. ಆ್ಯಂಡ್ ಫಯಾಜ್ ಬಂದು ತನ್ನ ಫಾದರ್ಗೆಲ್ಲ ಹೇಳ್ತಾನೆ, ಮನೆಯಲ್ಲಿ ಹೇಳ್ತಾರೆ. ಆ್ಯಂಡ್ ಇವರು ಒಂದು ಮೌಲ್ವಿ ಹತ್ರ ಹೋಗ್ತಾರೆ. ಹೋದಾಗ ಆ ರಿಯಲ್ ಮೌಲ್ವಿ ಏನಿರ್ತಾರಲ್ಲ ಹುಬ್ಳಿದು ಏರಿಯಾದು, ಅವ್ರು ಏನಂತಾರೆ ಅಂದರೆ ಅವರು ಹೇಳ್ತಾರೆ, ಇಲ್ಲ ಹೀಗೀಗೆ ನಿಮ್ಮ ಜೊತೆ ಆಗಿದ್ದ ಘಟನೆ ಏನಿದೆಯಲ್ಲ ಅದು ನಿಜವಾಗಿದೆ. ಆ್ಯಂಡ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿ ಪೂಜೆ ಮಾಡ್ತಾ ಇರೋದ್ರಿಂದ, ನಿಮ್ದು ಯಾವುದೋ ಹಳೆ ಪುಣ್ಯ ಇರೋದ್ರಿಂದ ಏನಾಗಿದೆ ಅಂದರೆ ಈ ಘೋಸ್ಟ್ಲಿಂದ ಕಾಪಾಡೋಕೆ ಸ್ವತಃ ದೇವರೇ ಆ ಒಂದು ಬಾಬಾನ ರೂಪದಲ್ಲಿ ಬಂದಿದ್ದಾರೆ. ನೀವು ಅಕಸ್ಮಾತ್ ಆ ಮಜಾರ್ಗೆ ನೀವು ಮುಂದೆ ಹೋಗಿದ್ರೆ ನಿಮ್ಮದು ಕನ್ಫರ್ಮ್ ಏನಾದರೂ ಆಗ್ತಿರೋದು, ಡೆತ್ ಗಿತ್ ಎಲ್ಲ ಆಗೋದು, ಆ್ಯಂಡ್ ಅದು ಆಕ್ಸಿಡೆಂಟ್ ಅಂತಾನೆ ಕನ್ಸಿಡರ್ ಆಗೋದು. ಈ ಒಂದು ಕುಂದಗೋಳ ಕ್ರಾಸ್ ಆ್ಯಂಡ್ ಈ ಆಸ್ಪಾಸ್ ಏರಿಯಾ ಗೈಸ್, ಕುಂದಗೋಳ ಕ್ರಾಸ್, ಲಕ್ಷ್ಮೇಶ್ವರ್, ಶೆರೆವಾಡ, ಅದರ್ಗುಂಚಿ, ಹೀಗೆ ಕೆಲವೊಂದು ಲೊಕೇಶನ್ಸ್ ಇವೆ ಗೈಸ್. ಈ ಕುಂದಗೋಳ ಆ್ಯಂಡ್ ಶೆರೆವಾಡ ಮಧ್ಯೆ ಒಂದು ಲೊಕೇಶನ್ ಬರುತ್ತೆ ಅಂತೆ ಗೈಸ್. ಅದು ಹಳ್ಳದ ಲೊಕೇಶನ್ ಇದೆ ಅಂತೆ. ಅಲ್ಲಿ ಪ್ರತಿ ವರ್ಷಕ್ಕೆ ಒಂದು 4 ಆದರೂ ಆಕ್ಸಿಡೆಂಟ್ ಆಗುತ್ತೆ ಅಂತೆ. 4 ಅಲ್ಲ ಗೈಸ್, ಹೆಚ್ಚಿಗೆನೇ ಆಗುತ್ತೆ ಅಂತೆ. ತಿಂಗಳಿಗೆ ಒಂದಾದರೂ ಆಕ್ಸಿಡೆಂಟ್ ಆಗುತ್ತೆ ಅಂತೆ. ಡೆತ್ಸ್ ಎಲ್ಲ ಭಾಳ ಆಗ್ತಾವಂತೆ ಗೈಸ್. ಅಲ್ಲಿದು ಸ್ಟೋರಿಗಳು ಭಾಳ ಇವೆ ನನ್ನ ಹತ್ರ, ಅದನ್ನು ನಾನು ನಿಮಗೆ ಹೇಳ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ಆಸ್ಪಾಸ್ ಏರಿಯಾದಲ್ಲಿ ಏನಿದಿರಲ್ಲ ಗೈಸ್, ಹುಬ್ಳಿ ಆ್ಯಂಡ್ ಇವನ್ ನಾನು ಹೇಳಿದ್ದೇನಲ್ಲ, ಮೆನ್ಷನ್ ಮಾಡಿದ್ದೀನಲ್ಲ, ಈ ಲಕ್ಷ್ಮೇಶ್ವರ್ ಟು ಹುಬ್ಳಿ ರೋಡ್ ಪ್ಲಸ್ ಈ ವರೂರ್ ಹೈವೇ ಏನಿದೆಯಲ್ಲ ಗೈಸ್, ಈ ವರೂರ್ ಹೈವೇಲಿಂದ ಈ ಧಾರಾವತಿ ಹನುಮಪ್ಪನ ಟೆಂಪಲ್ ಇದೆಯಲ್ಲ, ಈ ಏರಿಯಾದಲ್ಲಿ ಈ ಒಂದು ಇಂಥ ಒಂದು ಗೋಸ್ಟ್ ಎಂಟಿಟಿದು ಆಕ್ಟಿವಿಟಿ ಆಗ್ತಾವಿಲ್ಲೋ ಅನ್ನೋದನ್ನು ನೀವು ಕಾಮೆಂಟ್ನಲ್ಲಿ ಹೇಳಿ ಗೈಸ್. ಯಾಕಂದರೆ ಕೆಲವು ಜನರಿಗೆ ಸುಳ್ಳು ಅನಿಸುತ್ತೆ, ಬಟ್ ಅದನ್ನು ಯಾರು ಅನುಭವಿಸಿರ್ತಾರಲ್ಲ ಅವರಿಗೆ ಗೊತ್ತು ಗೈಸ್ ಇದು ಏನನ್ನೋದು. ಸೊ ಹೀಗೆ ಆ ಒಂದು ದೇವರು ಇವರಿಗೆ ಕಾಪಾಡಿರುತ್ತೆ ಗೈಸ್ ಅವ್ರದ್ದು ಬಂದು. ಆ್ಯಂಡ್ ಇವರೇನು ಇದು ಮಾಡ್ತಾರೆ ಅಂದರೆ ಆವತ್ತಿನಿಂದ ಇವರು ಯಾವುದೇ ಥರ ಡ್ರಿಂಕಿಂಗ್, ಸ್ಮೋಕಿಂಗ್ ಆಗಲಿ ಯಾವುದನ್ನಾಗಲಿ ಮಾಡೋದಿಲ್ಲ ಅಂತ ಒಂದು ಆಣೆ ಪ್ರಮಾಣ ಮಾಡ್ತಾರೆ. ಆ್ಯಂಡ್ ಅವಾಗಿನಿಂದ ಇವರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಗೈಸ್. ಇದು ಆಗಿತ್ತು ನಮ್ಮ ಸಬ್ಸ್ಕ್ರೈಬರ್ ಅವರು ನನಗೆ ಹೇಳಿದ ಒಂದು ಸ್ಟೋರಿ. ಸೊ ಗೈಸ್, ನಿಮ್ಮ ಹತ್ರನೂ ಇಂಥ ಯಾವುದಾದ್ರೂ ಸ್ಟೋರಿಗಳಿದ್ರೆ ನನಗೆ ಮೇಲ್ ಮಾಡಿ. ಆ್ಯಂಡ್ ಗೈಸ್, ನಾನು ಇಲ್ಲಿ ಹೇಳೋದು ಇಷ್ಟೇ ಗೈಸ್. ಇದರದ್ದು ಮೊರಾಲ್ ಏನಂದರೆ, ಒಂದು, ನೀವು ರಾತ್ರಿ ಬೇಕಾಬಿಟ್ಟು ಅಡ್ಡಾಡಬೇಡಿ. ಅಡ್ಡಾಡಿದ್ರು ನಿಮಗೇನಾದರೂ ಹೆದರಿಕೆ ಆಗ್ತಾ ಇದೆ ಅಂದರೆ ಗೈಸ್, ನೀವೇನು ಮಾಡಬೇಕಂದ್ರೆ ತಕ್ಷಣ ನಿಮ್ಮ ಹೆದರಿಕೆ ಇಳಿಯೋ ಸಲುವಾಗಿ ಯಾವುದಾದ್ರೂ ಒಂದು ದೇವಸ್ಥಾನ ಆರ್ ಇಂಥದ್ದೇನಿರ್ತಾವಲ್ಲ ಇವು ಡಿವಿಷನಲ್ ಥಿಂಗ್ಸ್, ಅಲ್ಲಿ ಹೋಗಿ ನೀವು ಸ್ವಲ್ಪ ಕುಂತರೆ ನಿಮಗೆ ಸಮಾಧಾನ ಆಗುತ್ತೆ. ಅವ್ರು ನೀವು ಹನುಮಾನ್ ಚಾಲೀಸ ಪಠನೆ ಮಾಡ್ಬೋದು, ಮೊಬೈಲ್ನಲ್ಲಿ ಹಚ್ಕೋಬೋದು ಗೈಸ್. ಹೆದರಿಕೆ ಆಗ್ತಾ ಇದೆ ಅಂದರೆ, ನೀವು ದೆವ್ವ ಎಲ್ಲ ನಂಬೋರು ಇಲ್ಲ ಆದರೂ ನಿಮ್ಗೆ ಹೆದರಿಕೆ ಆಗ್ತಾ ಇದೆ ಅಂದರೆ ಇದನ್ನು ಫಾಲೋ ಮಾಡಿ. ಆ್ಯಂಡ್ ದೆವ್ವ ನಂಬೋರಾದರೆ ಇದನ್ನು ನೀವು ಮಾಡಲೇಬೇಕಾಗುತ್ತೆ ಗೈಸ್. ಸೊ ಈ ಥರ ಮಾಡಿ ನಮ್ಮ ಜೀವನವನ್ನು ನಾವು ಕಾಪಾಡ್ಕೋಬೇಕು. ಆ್ಯಂಡ್ ಯಾವುದೇ ಥರ ಒಂದು ದೆವ್ವದಲ್ಲಿ ನಂಬಿಕೆ ಇಡಬೇಡಿ. ಆ್ಯಸ್ ಅ ಸ್ಟೋರಿಯಾಗಿ ಇವತ್ತನ್ನು ತಗೊಳ್ಳಿ ಗೈಸ್. ಆ ಒಂದು ರೋಡ್ ಆ ಥರ ಇದೆ ಅಂತ ಅಲ್ಲಿ ಹೋಗೋದದು ಬಿಡೋಕ್ಕೆ ಹೋಗಬೇಡಿ. ಅಡ್ಡಾಡಿ ಮಾಡಿ ಎಲ್ಲ ಮಾಡಿ ಬಟ್ ಏನಂದರೆ ನಿಮ್ಮ ಒಂದು ಸೇಫ್ಟಿಯಲ್ಲಿ ಇರಿ ಅಂತ ಹೇಳೋದು ಅಷ್ಟೇ ಗೈಸ್ ನಂದಿದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಗೈಸ್. ಥ್ಯಾಂಕ್ ಯು ಗೈಸ್.